ಓಂ ಶಾಂತಿ. ಯಜ್ಞಮಾತೆ ಜಗದಂಬಾ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಬಾಬಾರವರು ನಮಗೆ ಪುರುಷಾರ್ಥದ ಅರ್ಥದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಂದಿಗೂ ಸಹ ಬಾಬಾರವರು ನಮಗೆ ಪದೇ ಪದೇ ಮುರಳಿಯಲ್ಲಿ ಹೇಳುತ್ತಿರುತ್ತಾರೆ, ಮಕ್ಕಳೇ, ಮನಸಾ ಸೇವೆಯನ್ನು ಮಾಡಲು ಸಾಧ್ಯವಾಗುವಂತೆ ನಿಮ್ಮ ಯೋಗದ ಸ್ಥಿತಿಯೂ ಇರಬೇಕು. ನಾವು ಮನಸಾ ಸೇವೆ ಮಾಡಬೇಕಾದ್ರೆ ನಮ್ಮ ಯೋಗದ ಸ್ಥಿತಿ ನಾವು ಸರಿಯಾಗಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾರವರು. ಅಂತಿಮ ಸಮಯದಲ್ಲಿ ಈ ರೀತಿಯೇ ಸೇವೆ ಆಗುತ್ತದೆ, ಅಂದರೆ ಅಂತಿಮ ಸಮಯದಲ್ಲಿ ಮನಸಾ ಸೇವೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಜನರು ಬಹಳ ಗಾಬರಿಗೊಂಡು ದುಃಖಿಗಳು, ಅಶಾಂತರು ಆಗುತ್ತಾರೆ. ನೀವು ಅವರಿಗೆ ದೃಷ್ಟಿಯನ್ನು ಕೊಟ್ಟು ಅವರಿಗೆ ಶಾಂತಿಯ ಶಕ್ತಿಯನ್ನು ಕೊಡಬೇಕಾಗಿದೆ. ಮಮ್ಮಾರವರ ಜೀವನದಲ್ಲಿ ಈ ಎಲ್ಲ ಪ್ರಿಯವಾದ ಸ್ಥಿತಿಗಳನ್ನು ನಾವು ನೋಡಿದೆವು. ಬಾಬಾರವರು ಮಮ್ಮಾರವರಿಗೆ ಯಾವುದೇ ಮಾತನ್ನು ಪದೇ ಪದೇ ಹೇಳುತ್ತಿರಲಿಲ್ಲ. ಬಾಬಾರವರು ಯಾವಾಗಲಾದರೂ ಮಮ್ಮಾರವರಿಗೆ ಯಾವುದಾದರೂ ಒಂದು ಶಿಕ್ಷಣವನ್ನು ಕೊಟ್ಟರೆ ಪುನಃ ಅದನ್ನು ಹೇಳುವ ಅವಶ್ಯಕತೆ ಬಾಬಾರವರಿಗೆ ಇರುತ್ತಿರಲಿಲ್ಲ. ಇದೇ ಮಮ್ಮಾರವರ ವಿಶೇಷತೆ ಆಗಿತ್ತು. ನೋಡಿ, ಬಾಬಾರವರು ಒಂದು ಸಲ ಹೇಳಿದ್ರೆ ಮುಗೀತು, ಅದನ್ನು ಪದೇ ಪದೇ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಮಮ್ಮಾರವರಿಗೆ ಅಂತ ಹೇಳ್ತಾ ಇದ್ದಾರೆ. ಅದೇ ಮಮ್ಮಾರವರ ವಿಶೇಷತೆ ಆಗಿತ್ತು. ಜಿ ಹಾಂ ಎಂದು ಹೇಳುತ್ತಾ ಮಮ್ಮಾರವರು ಅದನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಬಿಡುತ್ತಿದ್ದರು. ಇದನ್ನೇ ಪುರುಷಾರ್ಥ ಎಂದು ಹೇಳಲಾಗುತ್ತದೆ. ಮಮ್ಮಾರವರು ಸ್ವಯಂ ಮುರಳಿಯನ್ನು ನುಡಿಸುತ್ತಿದ್ದರು. ವಾಣಿಯನ್ನು ನುಡಿಸುತ್ತಿರುವಾಗ ಅವರು ಹೇಳುತ್ತಿದ್ದರು, ನಾನು ಪುರುಷಾರ್ಥಿ ಎಂದು. ನೀವು ಹೇಳುವ ಸಮಯದಲ್ಲಿ ಪುರುಷಾರ್ಥಿ ಎಂಬ ಶಬ್ದವನ್ನು ಯಾವ ಭಾವನೆಯಿಂದ ಹೇಳಿದಿರಿ, ಯಾವ ಸಂದರ್ಭದಲ್ಲಿ ಹೇಳಿದಿರಿ? ಒಂದು ವೇಳೆ ನಿಮ್ಮಿಂದ ಯಾವುದಾದರೂ ತಪ್ಪು ಆದಾಗ, ನಷ್ಟ ಉಂಟಾದರೆ ನೀವು ಅವರಿಗೆ, ಸೋದರನೇ, ನಾನು ಇನ್ನೂ ಪುರುಷಾರ್ಥಿಯಾಗಿದ್ದೇನಲ್ಲವೇ ಎಂದು ಹೇಳುತ್ತೀರಿ. ಅಂದರೆ ನಿಮ್ಮ ಪುರುಷಾರ್ಥಿ ಎಂಬ ಶಬ್ದದ ಭಾವವನ್ನು ಈ ರೀತಿ ತೆಗೆದುಕೊಳ್ಳುತ್ತೀರಿ. ಪುರುಷಾರ್ಥಿ ಎಂದರೆ ಬಲಹೀನತೆಯುಳ್ಳವರು, ಕಡಿಮೆ ಗುಣವುಳ್ಳವರು, ತಪ್ಪು ಅಥವಾ ಕೆಟ್ಟದನ್ನು ಮಾಡುತ್ತಲಿರುವವರು ಎಂದು. ಈ ರೀತಿ ತಿಳಿಯೋದು ಪುರುಷಾರ್ಥಿಯ ಅರ್ಥವಲ್ಲ. ಪುರುಷಾರ್ಥಿ ಎಂಬ ಶಬ್ದದ ಸತ್ಯವಾದ ಅರ್ಥವಾಗಿದೆ, ಅವರಿಗೆ ಒಂದು ಸಾರಿ ಯಾವುದಾದರೂ ಮಾತನ್ನು ತಿಳಿಸಿಕೊಟ್ಟ ನಂತರ ಅದನ್ನು ಮತ್ತೊಮ್ಮೆ ತಿಳಿಸಿಕೊಡುವ ಅವಶ್ಯಕತೆ ಇರುವುದಿಲ್ಲ. ಇದೇ ಸತ್ಯ ಪುರುಷಾರ್ಥವಾಗಿದೆ. ಇಂತಹ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಇದನ್ನು ನಾವು ಪ್ರತ್ಯಕ್ಷದಲ್ಲಿ ಮಮ್ಮಾರವರ ಜೀವನದಲ್ಲಿ ನೋಡಿದೆವು. ಬಾಬಾರವರು ಯಾವ ಶಿಕ್ಷಣಗಳನ್ನು ಕೊಟ್ಟರೋ ಅದನ್ನು ಮಮ್ಮಾರವರು ಅದೇ ರೀತಿಯಲ್ಲಿ ಪಾಲನೆ ಮಾಡಿದರು ಮತ್ತು ಆಚರಣೆಯಲ್ಲಿ ತಂದರು. ಬಾಬಾರವರ ಸಾಮೀಪ್ಯದಲ್ಲಿ ಬರುವುದಕ್ಕೆ ಆಧಾರ ಪರಿವರ್ತನೆ. ಬಾಬಾರವರು ಮಮ್ಮಾರವರನ್ನು ನಿಮಿತ್ತ ಮಾಡಿದರು, ಏಕೆಂದರೆ ಯಾವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲು ಇತರರು ಇನ್ನೂ ತೊಡಗಿದ್ದಾರೋ ಆ ಎಲ್ಲ ಗುಣಗಳನ್ನು ಮಮ್ಮಾರವರು ಸ್ವಲ್ಪ ಸಮಯದಲ್ಲಿಯೇ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಸಂಸ್ಕಾರಗಳನ್ನು ಬದಲಾವಣೆ ಮಾಡಿಕೊಳ್ಳಲು ಇಚ್ಛಿಸಿದರೂ ಬದಲಾಗುವುದಿಲ್ಲ. ಮಮ್ಮಾರವರು ಅತ್ಯಂತ ಶೀಘ್ರವಾಗಿ ತಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ಬಿಟ್ಟರು. ಇದು ಮಮ್ಮಾರವರ ಚಮತ್ಕಾರವಾಗಿತ್ತು. ಮಮ್ಮಾರವರ ನಿಶ್ಚಯವು ಬಹಳ ದೃಢವಾಗಿ ಮತ್ತು ಮುರಿಯಲಾಗದಂತೆ ಇತ್ತು. ನಿಶ್ಚಯದಲ್ಲೂ ಅನೇಕ ಪ್ರಕಾರಗಳಿರುತ್ತವೆ. ಪ್ರತಿಯೊಬ್ಬರ ನಿಶ್ಚಯವು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವರು ಶಿವಬಾಬಾರವರು ಬಂದು ಬಿಟ್ಟಿದ್ದಾರೆ, ಪ್ರಪಂಚವು ಬಹಳ ಕೆಟ್ಟದಾಗಿ ಬಿಟ್ಟಿದೆ, ಇದು ಅದು ಎಂಬ ಎಲ್ಲ ಮಾತುಗಳಲ್ಲಿ ನಿಶ್ಚಯವಿರುತ್ತದೆ. ಆದರೆ ಇಡೀ ಪ್ರಪಂಚದ ವಿನಾಶ ಆಗುತ್ತದೆ, ಇದು ಹೇಗೆ ಆಗುತ್ತದೆ? ಈ ಮಾತುಗಳು ಅವರ ತಿಳುವಳಿಕೆಗೆ ಬರುವುದಿಲ್ಲ. ಕಲ್ಪದ ಆಯುಷ್ಯು 5000 ವರ್ಷಗಳಾಗಿದೆ. ಕೆಲವರು ಈ ಮಾತಿನ ಮೇಲೆ ನಮಗೆ ಇನ್ನೂ ನಿಶ್ಚಯ ಬಂದಿಲ್ಲವೆಂದು ಹೇಳುತ್ತಾರೆ. ಅವರು ತರಗತಿಗೆ ಪ್ರತಿದಿನ ಬರುತ್ತಾರೆ, ಮುರಳಿಯನ್ನು ಪ್ರತಿದಿನ ಕೇಳುತ್ತಾರೆ, ನಾನು ಬಾಬಾರವರ ಮಗುವಾಗಿದ್ದೇನೆಂದೂ ಹೇಳುತ್ತಾರೆ.
ಆದರೆ ಸಂಪೂರ್ಣ ನಿಶ್ಚಯವೆಂದರೆ ಯಾವುದನ್ನು 100ಕ್ಕೆ 100ರಷ್ಟು ನಿಶ್ಚಯವಿರುವುದು ಎಂದು ಹೇಳಲಾಗುತ್ತದೆಯೋ ಇಂತಹ ನಿಶ್ಚಯ ಅವರಲ್ಲಿ ಇರುವುದಿಲ್ಲ. ಒಂದಾಗಿದೆ ಸಂಪೂರ್ಣ ನಿಶ್ಚಯ, ಇನ್ನೊಂದಾಗಿದೆ ದೃಢ ನಿಶ್ಚಯ. ಮಮ್ಮಾರವರು ಎಂದಿಗೂ ಈ ನಿಶ್ಚಯದಿಂದ ಅಲುಗಾಡಲಿಲ್ಲ. ಈ ಜ್ಞಾನದಲ್ಲೂ ಬಹಳ ಪ್ರಗತಿಯುಂಟಾಗುತ್ತಾ ಬಂದಿತ್ತು. ಸ್ವಲ್ಪ ಸ್ವಲ್ಪ ಬದಲಾವಣೆ ಬಂತೆಂದು ಯಾರು ಬೇಕಾದರೂ ಹೇಳಬಹುದಿತ್ತು. ಮೊದಲು ಎಲ್ಲರೂ ಇಷ್ಟೊಂದು ಆಳವಾದ ಸೂಕ್ಷ್ಮವಾದ ಮಾತುಗಳನ್ನು ತಿಳಿದುಕೊಳ್ಳುತ್ತಿರಲಿಲ್ಲ. ಬಾಬಾರವರು ಮೊದಮೊದಲು ಯಾವ ಮಾತುಗಳನ್ನು ತಿಳಿಸಿದ್ದರೋ, ಅನಂತರ ಯಾವ ಮಾತುಗಳನ್ನು ತಿಳಿಸಿದರೋ ಅದನ್ನು ಗಮನವಿಟ್ಟು ನೋಡಿದಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅಂತರವಿದೆ. ಉದಾಹರಣೆಗಾಗಿ, ಮೊದಲು ಆತ್ಮ ಅಂಗುಷ್ಟದ ರೂಪದಲ್ಲಿದೆ ಎಂದು ಹೇಳಲಾಗುತ್ತಿತ್ತು. ನಂತರ ಆತ್ಮವು ಜ್ಯೋತಿ ಬಿಂದುವಾಗಿದೆ ಎಂದು ಹೇಳಿದರು. ಅಂಗುಷ್ಟವಂತೂ ದೊಡ್ಡದಾಗಿರುತ್ತದೆ, ಜ್ಯೋತಿ ಬಿಂದುವು ಚಿಕ್ಕದಾಗಿರುತ್ತದೆ. ಕೆಲವು ಉಪನಿಷತ್ತುಗಳಲ್ಲಿಯೂ ಆತ್ಮವು ಅಂಗುಷ್ಟದ ರೂಪದಲ್ಲಿದೆ ಎಂದು ಉಲ್ಲೇಖವಿದೆ. ಆದ್ದರಿಂದ ಇಲ್ಲಿಯೂ ಸಹ ಮೊದಲು ಆತ್ಮ ಅಂಗುಷ್ಟಾಕಾರದಲ್ಲಿದೆ ಎಂದೇ ಹೇಳಲಾಗುತ್ತಿತ್ತು. ನಂತರ ಆತ್ಮವು ಬಹಳ ಸೂಕ್ಷ್ಮವಾಗಿದೆ, ಅದು ಅಂಗುಷ್ಟಾಕಾರದಲ್ಲಿರಲು ಹೇಗೆ ಸಾಧ್ಯ ಎಂದು ಹೇಳಲಾಯಿತು. ಆತ್ಮಕ್ಕೆ ಅನೇಕ ಶರೀರಗಳಿವೆ ಎಂಬುದಾಗಿ ಅನೇಕ ಜನರ ಭಾವನೆಯಾಗಿದೆ. ಒಂದು ಸ್ಥೂಲ ಶರೀರವಾಗಿದೆ, ಇನ್ನೊಂದು ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಮಾಡಲ್ಪಟ್ಟ ಸೂಕ್ಷ್ಮ ಶರೀರವಾಗಿದೆ. ನಂತರ ಕಾರಣ ಶರೀರವೆಂದರೇನು? ನಾವು ಜನ್ಮಾಂತರದಿಂದ ಯಾವ ಕರ್ಮವನ್ನು ಮಾಡಿದ್ದೇವೆಯೋ ಅದರ ಸಾರ ರೂಪದಲ್ಲಿ ಒಂದು ಶರೀರ ತಯಾರಾಗುತ್ತದೆ ಎಂದು ಹೇಳಲಾಗುತ್ತದೆ. ವ್ಯಕ್ತಿಗೆ ಏನೇ ಆದರೂ ಅದು ಆ ಕಾರಣ ಶರೀರದಿಂದಲೇ ಆರಂಭವಾಗುತ್ತದೆ ಎಂದು ಅವರ ಭಾವನೆ. ಒಂದು ಸಾರಿ ಮಮ್ಮಾರವರು ಕೋರ್ಟಿಗೆ ಹೋಗಬೇಕಾಗಿ ಬಂತು. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕುಳಿತಿದ್ದರು. ಮಧ್ಯದಲ್ಲಿ ಮಮ್ಮ ಒಬ್ಬ ಚಿಕ್ಕ ಕನ್ಯೆಯಾಗಿದ್ದರು. ಅವರೆಲ್ಲ ಎದುರಿನಲ್ಲಿ ಮಮ್ಮಾರವರನ್ನು ಕೋರ್ಟ್ನವರು ದಾದಾ ಲೇಖರಾಜ್ರವರು ಎಲ್ಲರನ್ನೂ ತಮ್ಮ ಮಡಿಲಿನಲ್ಲಿ ಏಕೆ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು. ಆಗ ಮಮ್ಮಾರವರು, ಅವರು ನಮ್ಮ ತಂದೆಯಾಗಿದ್ದಾರೆ. ತಂದೆಯು ಮಕ್ಕಳನ್ನು ಮಡಿಲಿಗೆ ತೆಗೆದುಕೊಂಡರೆ ತಪ್ಪು ಮಾಡಿದಂತಾಗುತ್ತದೆಯೇ? ನೀವು ಈ ಪ್ರಶ್ನೆ ಕೇಳುವುದು ಆಶ್ಚರ್ಯವಾಗಿದೆ. ಈ ಪ್ರಶ್ನೆಯು ನಿಮಗೆ ಶೋಭಿಸುತ್ತದೆಯೇ? ನೀವು ಸಹ ಒಬ್ಬ ತಂದೆಯಾಗಿದ್ದೀರಿ. ನೀವು ಎಂದೂ ನಿಮ್ಮ ಮಕ್ಕಳನ್ನು ನಿಮ್ಮ ಮಡಿಲಿಗೆ ತೆಗೆದುಕೊಳ್ಳಲಿಲ್ಲವೇ ಎಂದು ಕೇಳಿದರು. ಈ ರೀತಿಯಾಗಿ ಮಮ್ಮಾರವರು ಬಹಳ ದೃಢವಾಗಿ ಉತ್ತರವನ್ನು ಕೊಟ್ಟರು. ಯಾವುದೇ ಸಂಕೋಚವಿರಲಿಲ್ಲ, ಯಾವುದೇ ನಾಚಿಕೆ ಇರಲಿಲ್ಲ. ಏಕೆಂದರೆ ಬಾಬಾರವರ ಮನಸ್ಸು ಎಷ್ಟೊಂದು ನಿರ್ಮಲವಾಗಿದೆ, ಎಷ್ಟೊಂದು ಶುದ್ಧವಾಗಿದೆ ಮತ್ತು ಅವರ ಮಡಿಲಂತೂ ಸ್ವರ್ಗಕ್ಕಿಂತಲೂ ಸುಂದರವಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಯಾರು ಅವರ ಮಡಿಲಿನಲ್ಲಿ ಹೋಗುತ್ತಾರೋ ಅವರು ಈಶ್ವರೀಯ ಆಸ್ತಿಗೆ ಹಕ್ಕುದಾರರಾಗಿ ಬಿಡುತ್ತಾರೆ. ಈ ನಿಶ್ಚಯ ಅವರಲ್ಲಿ ಅಚಲವಾಗಿತ್ತು. ತಮ್ಮ ನಿಶ್ಚಯದಿಂದ ಅವರು ಎಂದಿಗೂ ದೂರ ಸರಿಯಲಿಲ್ಲ. ಕೆಲವರು ಅನೇಕ ಸಲ ಪ್ರಾಣವನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಮಾತು ಆ ಮಾತು ಹೇಳುತ್ತಾರೆ. ನಂತರದ ಮಾತನ್ನು ನಂತರ ನೋಡಿಕೊಳ್ಳೋಣ, ಈಗಿನ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ, ಆದ್ದರಿಂದ ಈಗ ಈ ರೀತಿ ಹೇಳಿಬಿಡಿ, ಆ ರೀತಿ ಹೇಳಿಬಿಡಿ ಎಂದು ಹೇಳುತ್ತಾರೆ. ಆದರೆ ಮಮ್ಮಾರವರಲ್ಲಿ ಆ ರೀತಿಯ ಭಾವನೆ ಇರಲಿಲ್ಲ. ಶಕ್ತಿ ರೂಪವೆಂದು ಯಾವುದನ್ನು ಹೇಳಲಾಗುತ್ತದೋ ಆ ಶಕ್ತಿಶಾಲಿ ನಿಶ್ಚಯ ಮಮ್ಮಾರವರಲ್ಲಿ ಇತ್ತು. ಆದ್ದರಿಂದ ದೃಢ ನಿಶ್ಚಯ, ಸಂಪೂರ್ಣ ನಿಶ್ಚಯ, ಅಟಲ ನಿಶ್ಚಯ ಮತ್ತು ಶಕ್ತಿಯಿಂದ ತುಂಬಿದ್ದಂತಹ ನಿಶ್ಚಯ ಮಮ್ಮಾರವರದ್ದಾಗಿತ್ತು. ಈ ಎಲ್ಲ ಮಾತುಗಳು ನಮ್ಮ ನಿಶ್ಚಯದಲ್ಲಿ ಇವೆಯೇ ಎಂಬುದಾಗಿ ಪ್ರತಿಯೊಬ್ಬರೂ ನೋಡಿಕೊಳ್ಳಬೇಕು. ನಿಶ್ಚಯದಲ್ಲಿ ಸ್ವಲ್ಪವೂ ಏರುಪೇರಾಗುವ ಮಾತುಗಳು ಮಮ್ಮಾರವರ ಜೀವನದಲ್ಲಿ ಎಂದಿಗೂ ಬರಲಿಲ್ಲ. ಉದಾಹರಣೆಗೆ, ಸಂಪೂರ್ಣ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದರಿಂದ ಪ್ರಪಂಚವು ಹೇಗೆ ನಡೆಯುತ್ತದೆ? ಕೆಲವರು ಹೇಳುತ್ತಾರೆ, ಹೇಗೆ ನಡೆಯುತ್ತದೆ ಎಂಬ ಮಾತೇನೋ ಸರಿಯಾಗಿದೆ. ನಾವು ಸ್ವಯಂ ಈ ರೀತಿಯಲ್ಲೇ ಜನ್ಮ ಪಡೆದು ಜನರಿಗೆ ಅದನ್ನು ಮಾಡಬೇಡಿರೆಂದು ಹೇಗೆ ಹೇಳಲಾಗುತ್ತದೆ? ಇಷ್ಟೊಂದು ದೃಢವಾಗಿ ಈ ಪವಿತ್ರತೆಯ ಮಾತನ್ನು ಹೇಳಲಾಗುತ್ತಿರಲಿಲ್ಲ. ಆದರೆ ಮಮ್ಮಾರವರು ಬಹಳ ಒತ್ತು ಕೊಟ್ಟು ಅದಕ್ಕೆ ಉತ್ತರವನ್ನು ಕೊಡುತ್ತಿದ್ದರು. ಕೆಲವು ಸಲ ಜನರು ಯಾರು ಲಡ್ಡುವನ್ನು ತಿಂದಿಲ್ಲವೋ ಅವರಿಗೆ ಲಡ್ಡುವಿನ ರುಚಿಯು ಹೇಗಿರುತ್ತದೆ ಎಂದು ಹೇಗೆ ತಿಳಿಯುತ್ತದೆ?
ಆದ್ದರಿಂದ ಗೃಹಸ್ಥದಲ್ಲಿ ಯಾವ ಮಜಾ ಇರುತ್ತದೆ, ಮನೆ ಪರಿವಾರದಲ್ಲಿ ಏನು ಮಜಾ ಇರುತ್ತದೆ ಎಂದು ಕನ್ಯರಾದ ನಿಮಗೆ ಹೇಗೆ ತಿಳಿಯುತ್ತದೆ? ನಿಮಗಂತೂ ಯಾವ ಅನುಭವವೂ ಇಲ್ಲ ಎಂದು ಹೇಳುತ್ತಿದ್ದರು. ಆಗ ಮಮ್ಮ ಹೇಳುತ್ತಿದ್ದರು, ಒಬ್ಬರು ತಮ್ಮ ಕೈ ಸುಟ್ಟುಕೊಂಡರೆ ಕೈ ಸುಟ್ಟುಕೊಳ್ಳುವುದರಿಂದ ಏನಾಗುತ್ತದೆ ಎಂದು ತಿಳಿಯಲು ನಾವು ಕೈ ಸುಟ್ಟುಕೊಳ್ಳಬೇಕೆಂದು ನಿಮ್ಮ ಅಭಿಪ್ರಾಯವೇ? ಅರೆ, ಒಬ್ಬರು ನಮ್ಮ ಮುಂದೆಯೇ ಕೈಯನ್ನು ಸುಟ್ಟುಕೊಂಡು ಕೈ ಸುಟ್ಟುಕೊಂಡಾಗ ಯಾವ ಪರಿಣಾಮ ಆಗುತ್ತದೆ ಎಂದು ಅನುಭವ ಮಾಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದ್ದರಿಂದ ನಾವು ಕೈ ಸುಟ್ಟುಕೊಂಡು ನೋಡಬೇಕೇ? ನೀವು ವಿಕಾರಿಯಾಗಿದ್ದೀರಲ್ಲವೇ? ನೀವು ಯಾವ ಸುಖವನ್ನು ಪಡೆದಿರುವಿರಿ ಹೇಳಿ, ನೀವು ಯಾವ ಸುಖವನ್ನು ಪಡೆದಿರಿ ಎಂದು ನಿರ್ಭಯರಾಗಿ ಸಂಪೂರ್ಣ ನಿಶ್ಚಯದಿಂದ ಮಮ್ಮ ಮಾತನಾಡುತ್ತಿದ್ದರು. ಇದು ಮಮ್ಮಾರವರ ಬಹಳ ದೊಡ್ಡ ವಿಶೇಷತೆಯಾಗಿತ್ತು. ಮಮ್ಮಾರವರನ್ನೇ ಬಾಬಾರವರು ಏಕೆ ಮುಂದಿಟ್ಟರು, ಏಕೆ ಆರಿಸಿಕೊಂಡರು ಎಂದು ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತಿತ್ತು. ಒಂದು ನಿಶ್ಚಯದ ಮಾತು, ಇನ್ನೊಂದು ಪವಿತ್ರತೆಯ ಮಾತು. ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯದ ಮಾತಲ್ಲ. ಪವಿತ್ರತೆ ಎಂದರೆ ಮನ, ವಚನ, ಕರ್ಮದ ಪವಿತ್ರತೆಯಾಗಿದೆ. ವಿಕಾರಗಳನ್ನು ಓಡಿಸುವುದು, ಅವುಗಳ ಮೇಲೆ ವಿಜಯ ಗಳಿಸುವುದು ಪವಿತ್ರತೆಯಾಗಿದೆ. ಯಾವುದೇ ನಿಷೇಧಾತ್ಮಕವಾದ ಮತ್ತು ಕೆಟ್ಟ ಸಂಕಲ್ಪಗಳು ಸಹ ಬರಬಾರದು. ಅರೆ, ಮಮ್ಮಾರವರ ಮನಸ್ಸು ಎಷ್ಟೊಂದು ನಿರ್ಮಲ, ಎಷ್ಟೊಂದು ಶುದ್ಧವಾಗಿತ್ತೆಂದರೆ ಯಾರಾದರೂ ಅವರ ಎದುರಿಗೆ ಹೋಗುತ್ತಿದ್ದಂತೆ ಅವರು ತಲೆಬಾಗಿ ಬಿಡುತ್ತಿದ್ದರು. 70 ವರ್ಷದವರಾಗಿರಬಹುದು, 80 ವರ್ಷದವರಾಗಿರಬಹುದು, ಅಥವಾ 20 ವರ್ಷದ ಯುವಕರಾಗಿರಬಹುದು. ಎಲ್ಲರ ಬಾಯಿಯಿಂದ ಅಮ್ಮ ಅಮ್ಮ ಎಂಬ ಶಬ್ದ ಬರುತ್ತಿತ್ತು. ಅವರನ್ನು ನೋಡುತ್ತಲೇ ಎಲ್ಲರ ಬಾಯಿಯಿಂದ ಇವರು ತಾಯಿಯಾಗಿದ್ದಾರೆ, ಇವರು ನನ್ನ ತಾಯಿಯಾಗಿದ್ದಾರೆ ಎಂಬ ಶಬ್ದಗಳು ಬರುತ್ತಿದ್ದವು. ಮಮ್ಮಾರವರನ್ನು ಭೇಟಿ ಮಾಡಲು ಅನೇಕ ಪಟ್ಟಣಗಳಿಂದ ದೇವಿಯರನ್ನು ಪೂಜೆ ಮಾಡುವ ಅನೇಕ ಪೂಜಾರಿಗಳು ಬರುತ್ತಿದ್ದರು. ವೃತ್ತಪತ್ರಿಕೆಗಳ ದೊಡ್ಡ ಪತ್ರಕರ್ತರು ಹಾಗೂ ಪ್ರಸಿದ್ಧರು ಮತ್ತು ಯಾರ ಲೇಖನಗಳು ಬಹಳ ಪ್ರಸಿದ್ಧವಾಗಿದ್ದೆವೋ ಅಂಥ ಪ್ರಸಿದ್ಧಿ ಲೇಖಕರು ಮಮ್ಮಾರವರನ್ನು ಭೇಟಿಯಾಗಲು ಬರುತ್ತಿದ್ದರು. ಮಮ್ಮಾರವರನ್ನು ಭೇಟಿ ಮಾಡಲು ಬಂದಾಗ ಕೆಲವರು ಮಂಡಿಯೂರುತ್ತಿದ್ದರು ಮತ್ತು ಕೆಲವರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. ಚಿಕ್ಕ ಮಕ್ಕಳಂತೆ ಅಮ್ಮ ಅಮ್ಮ ಎಂದು ಹೇಳುತ್ತಿದ್ದರು. ಕಣ್ಣುಗಳಿಂದ ಕಣ್ಣೀರು ಹರಿಸುತ್ತಿದ್ದರು. ಎಂತಹ ಮಾತಾಗಿದೆ, ಎಂತಹ ಜಾದೂ ಆಗಿದೆ! ಮಮ್ಮಾರವರು ಎಷ್ಟೊಂದು ಪ್ರಭಾವಶಾಲಿಯಾಗಿದ್ದಾರೆಂಬುದನ್ನು ನಾವು ನಮ್ಮ ಕಣ್ಣಿಂದ ನೋಡಿದೆವು. ಅವರ ವ್ಯಕ್ತಿತ್ವವು ಎಷ್ಟೊಂದು ಪ್ರಭಾವಶಾಲಿಯಾಗಿತ್ತು. ಅವರಲ್ಲಿ ಯಾವ ಮಾನಸಿಕ ಪ್ರಕಂಪನಗಳಿದ್ದವೋ ಅವು ಜನರ ಮೇಲೆ ಎಷ್ಟೊಂದು ಪ್ರಭಾವವನ್ನು ಬೀರುತ್ತಿದ್ದವು. ಮಮ್ಮಾರವರನ್ನು ನೋಡಿ ಈ ಸಂಸ್ಥೆಯು ಎಷ್ಟೊಂದು ಚೆನ್ನಾಗಿದೆ, ಇವರ ಧಾರಣೆಯು ಬಹಳ ಚೆನ್ನಾಗಿದೆ ಎಂದು ಅವರಿಗೆ ಅನಿಸುತ್ತಿತ್ತು. ಮಕ್ಕಳಾದ ನೀವು ಬಾಬಾರವರ ಶೋಕೇಸಿನ ಶೋಪೀಸ್ ಆಗಿದ್ದೀರೆಂದು ಬಾಬಾರವರು ಏನು ಹೇಳುತ್ತಿದ್ದರೋ ಮಮ್ಮಾರವರು ಅದರ ಒಂದು ಸ್ಯಾಂಪಲ್ ಆಗಿದ್ದರು. ಒಂದು ಸಮಯದ ಮಾತಾಗಿದೆ. ಮಳೆಯ ವಾತಾವರಣವಿತ್ತು. ಬಹಳ ಜೋರಾಗಿ ಮಳೆ ಬರುತ್ತಿತ್ತು. ಸೇವೆಗಾಗಿ ಮಮ್ಮಾರವರು ಬೇರೆ ಊರಿಗೆ ಹೋಗಿದ್ದರು. ಅವರು ಮಧುಬನಕ್ಕೆ ಬರುವವರಿದ್ದರು. ಆಗ ಬಾಬಾರವರು ಹೇಳಿದರು, ಮಕ್ಕಳೇ, ಯೋಚಿಸಿ, ಮಮ್ಮಾರವರು ಬರುತ್ತಿದ್ದಾರೆ. ಅವರು ಜಗತ್ತಿನ ತಾಯಿ ಆಗಿದ್ದಾರೆಂದು ನಿಮಗೆಲ್ಲ ತಿಳಿದಿದೆ. ಆ ಜಗತ್ತಿನ ತಾಯಿಯನ್ನು ಮಳೆಯಲ್ಲಿ ನೆನೆಸುತ್ತೀರಾ? ಆ ಸಮಯದಲ್ಲಿ ಆಬುವಿನಲ್ಲಿ ಬಹಳ ಮಳೆಯಾಗುತ್ತಿತ್ತು. ಬೆಳಿಗ್ಗೆ ಮಮ್ಮಾರವರು ತಲುಪಬೇಕಾಗಿತ್ತು. ಬಾಬಾರವರು ಹೇಳಿದರು, ಬೆಳಗಿನ ಸಮಯದ ಒಳಗೆ ಈ ಅಂಗಳದಲ್ಲಿ ಒಂದು ಶೆಡ್ ತಯಾರು ಮಾಡಿಬಿಡಿ. ಅದರ ಕೆಳಗೆ ಟ್ಯಾಕ್ಸಿ ಬರಲಿ. ಮಮ್ಮ ಇಳಿದು ನೇರವಾಗಿ ತಮ್ಮ ಕೊಠಡಿಗೆ ಹೋಗಲಿ. ಮಮ್ಮಾರವರ ಬಗ್ಗೆ ಬಾಬಾರವರಿಗೆ ಎಷ್ಟೊಂದು ಶ್ರೇಷ್ಠವಾದ ಭಾವನೆ ಇತ್ತು. ಮಮ್ಮಾರವರು ಸೇವಾರ್ಥವಾಗಿ ಹೊರಗೆ ಹೋಗುತ್ತಿದ್ದಾಗ ಬಾಬಾರವರು ಅವರನ್ನು ಅಬು ರೋಡ್ ರೈಲ್ವೆ ಸ್ಟೇಷನ್ವರೆಗೂ ಬಿಡಲು ಹೋಗುತ್ತಿದ್ದರು. ಬಾಬಾರವರು ಶಿಕ್ಷಣದಾತ ಆಗಿದ್ದಾರೆ ಮತ್ತು ತಮಗಿಂತ ದೊಡ್ಡವರಿಗೆ ಹೇಗೆ ಗೌರವವನ್ನು ಕೊಡಬೇಕು ಎಂಬುದನ್ನು ಎಲ್ಲ ಮಕ್ಕಳಿಗೆ ಕಲಿಸುವುದಕ್ಕಾಗಿಯೇ ಸ್ವಯಂ ಮಾಡಿ ತೋರಿಸುತ್ತಿದ್ದರು. ಈ ಯಜ್ಞದಲ್ಲಿ ಯಾರ ಸ್ಥಾನ ಯಾವುದಿದೆಯೋ ಅವರ ಬಗ್ಗೆ ನಮ್ಮ ಉದ್ಗಾರ, ನಮ್ಮ ಭಾವನೆ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ವ್ಯವಹಾರ ಹೇಗಿರಬೇಕು ಎಂಬುದನ್ನು ಬಾಬಾರವರು ಎಲ್ಲ ಮಕ್ಕಳಿಗೂ ಕಲಿಸುತ್ತಿದ್ದರು. ಅಚ್ಚಾ. ಓಂ ಶಾಂತಿ.